ನಮಸ್ಕಾರ ಸ್ನೇಹಿತರೆ. ನೋಡಿ, ಸುಕನ್ಯಾ ಅಂತ ಹೇಳ್ಬಿಟ್ಟು ಓಕೆ, ಮುರಳಿ ಅಂತ ಗಂಡನ ಹೆಸರಾಗಿರುತ್ತೆ. ಹಾಗಾಗಿ ಸುಕನ್ಯಾ ಮುರಳಿ ಅಂತ ಈಕೆಯ ಹೆಸರು. ಇವರಿಗೆ 40 ವರ್ಷ ವಯಸ್ಸಾಗಿರುತ್ತೆ. ಓಕೆ, ವಿಚಾರ ಏನಪ್ಪ ಅಂದರೆ ಕರಿಬುಲ್ಲಿಯನ್ನು ನೋಡಬೇಕು ಅನ್ನೋ ಒಂದು ಆಸೆ ಹಾಗೂ ಬಯಕೆ ಇರುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ನೆಕ್ಸ್ಟು ನೇರವಾದ ಮಾತು ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ಯಾರೇ ಆಗಲಿ ತೆಗೆದು ತೋರಿಸಿದರೆ ಸಾಕು, ಗಿಫ್ಟ್ ಕೊಡ್ತೀನಿ ಆಯಿತಾ ಅಂತ ಹೇಳಿದ್ದಾರೆ. ಅಂದರೆ ಕರಿಬುಲ್ಲಿನ ತೆಗೆದು ತೋರಿಸಿದ್ರೆ ಸಾಕು, ಒಂದು ಗಿಫ್ಟ್ ಕೊಡೋ ಅಂಥ ಒಂದು ಕೆಲಸವನ್ನು ಹಾಗೆ ಇವರ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದು ಸಣ್ಣ ಪುಟ್ಟ ಆಸೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಏನಪ್ಪ ಗಿಫ್ಟ್ ಅಂತಂದರೆ ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದೇನೋ ಅದು ಸ್ನೇಹಿತರೆ, ಅದೇನಾರ ಆಗಿರಲಿ ಗಿಫ್ಟು, ಬಟ್ ವಿಚಾರ ಇಷ್ಟೇ. ಓಕೆನಾ. ಮತ್ತು ಇವ್ರದ್ದು ಒಂದು ಫ್ರೂಟ್ ಶಾಪ್ ಬೇರೆ ಇದೆ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ ಕೊನೆಯಲ್ಲಿ. ನೋಡಿ, ಚಿಕ್ಕದು ಹಾಗೂ ದೊಡ್ಡದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನಪ್ಪ ಚಿಕ್ಕದು ದೊಡ್ಡದು ಅನ್ನೋದಾದರೆ, ಚಿಕ್ಕದೇ ಆಗಿರಲಿ ಅಥವಾ ದೊಡ್ಡದೇ ಆಗಿರಲಿ, ಒಟ್ಟಿನಲ್ಲಿ ಬುಲ್ಲಿ ಸ್ಟ್ರಾಂಗ್ ಇದ್ದರೆ ಸಾಕು. ಕಲರ್ ಯಾವುದು ಇದೆ ಅನ್ನೋದು ಮುಖ್ಯ ಅಲ್ಲ. ಓಕೆನಾ. ಯಾವುದಾರ ಇರಲಿ, ಕಪ್ಗಾರ ಇರಲಿ, ಬೆಳಗಾರ ಇರಲಿ, ಅದೆಲ್ಲ ಬೇಕಾಗಿಲ್ಲ. ವರ್ಷಾನುಗಟ್ಟಲೆ ಕೊಡಬೇಕು ಅಂತ ಏನಿಲ್ಲ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕೊಟ್ಟರೆ ಸಾಕಾಗುತ್ತೆ. ಅಂದರೆ ಅವರ ಒಂದು ಮನಸ್ಥಿತಿ ಮತ್ತು ಅವರ ಒಂದು ಆಸೆ, ಅವರ ಒಂದು ಶಕ್ತಿ ಅಷ್ಟೇ. ಇನ್ನು ಕಿತ್ತು ಗುಡ್ಡೆ ಹಾಕೋದು ಏನಿಲ್ಲ ಕೆಲಸ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಾ ಇರೋದಾಗಿ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಆಯಿತಾ. ಅಂದರೆ ವಿಪರೀತ ಕೆಲಸ ಏನಿರಲ್ಲ, ಮತ್ತು ದಿನನಿತ್ಯದ ಒಂದು ಕೆಲಸವನ್ನು ಕೂಡ ಸರಿಯಾಗಿ ಮಾಡಲ್ಲ, ಅದು ಪಾಲನೆ ಮಾಡ್ಕೊಂಬರಲ್ಲ ಅಂತಕ್ಕಂಥದ್ದು ಸ್ನೇಹಿತರೆ ಇವರಲ್ಲಿ ಇರ್ತಕ್ಕಂಥದ್ದು. ಇನ್ನು ಎಷ್ಟು ಬಾರಿ ಅಪ್ಪ ಅಂದರೆ ಕೊಡೋದು, ದಿನಕ್ಕೆ ಇವರು 6 ಸಲ ಸಾಕಾಗುತ್ತೆ ಇವ್ರಿಗೆ. ಅದರ ಮೇಲೆ ಮಾಡ್ತೀನಿ ಅಂತ ಅಂದರೆ ನೂಕಾಡ್ಬೋದು ಅಷ್ಟೇ, ಆದರೆ ಇವ್ರ ಕೈಲಿ ಕೊಡೋಕ್ಕಾಗಲ್ಲ. ಓಕೆ. ಇನ್ನು ಬಿಳಿ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಬಿಡ್ಬೋದು, ಕಾರಣ ಒಳಗೆ ಬಿಡಿಸಿಕೊಳ್ಳಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹಾಸಿಗೆ ಮೇಲೇ ಬಿಡ್ಬೋದು. ಅದೇನೋ ಗೊತ್ತಿಲ್ಲ, ಬಿಡಿಸಿಕೊಂಡ್ರೆ ನಿದ್ದೆನೇ ಬರಲ್ಲ, ಅನುಭವ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಬಿಡಿಸ್ಕೊಂಡ್ಬಿಟ್ರೆ ಒಳಗೆ ನಿದ್ದೆ ಬರಲ್ಲ. ನೂಕಾಡುವಾಗ ಸ್ವಲ್ಪ ಜಾಗರೂಕತೆ ಇರಬೇಕಷ್ಟೇ, ಯಾಕೆಂದರೆ ಸ್ವಲ್ಪ ಅವರಿಗೆ ನೋವಾಗೋಂಥ ಒಂದು ಸಾಧ್ಯತೆಯೂ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇನ್ನೇ ನೋಡಿ, ಇಲ್ಲಿ ಏನಪ್ಪ ಜಾಬ್ ಕೊಡ್ತಾರೆ ಅಂದರೆ, ಸೇಲ್ಸ್ ಅಸಿಸ್ಟೆಂಟು, ಎಲ್ಪ್ ಕಸ್ಟಮರ್ಸು, ಮ್ಯಾನೇಜ್ ಬಿಲ್ಲಿಂಗು ಮತ್ತು ಕ್ಲೀನರು, ಕೀಪ್ ಶಾಪ್ ಆ್ಯಂಡ್ ಸ್ಟೋರೇಜ್ ಕ್ಲೀನಾಗಿ ಇಟ್ಕೋಬೇಕು, ಮತ್ತು ಸ್ಟಾಕ್ ಹೆಲ್ಪರು, ಅನ್ಲೋಡ್ ಫ್ರೂಟ್ಸು ಮತ್ತು ಅರೇಂಜ್ ಡಿಸ್ಪ್ಲೇಸ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಒಂದು ಸೇಲ್ ಅಸಿಸ್ಟೆಂಟಾಗಿ ಕೆಲಸವನ್ನು ನಿರ್ವಹಿಸ್ಬೋದು, ಮತ್ತು ಕ್ಲೀನಿಂಗು ಸಹ ಮಾಡ್ಬೋದಾಗಿದೆ. ಓಕೆನಾ. ಅಂಗಡಿಯಲ್ಲಿ ಸ್ಟೋರೇಜ್ ಶಾಪ್ ಎಲ್ಲ ಕ್ಲೀನ್ ಮಾಡ್ಬೋದು. ಇನ್ನು ಟ್ರೈನಿಂಗ್ ಬೇರೆ ಕೊಡ್ತಾರೆ ಸ್ನೇಹಿತರೆ. ಬ್ರೀಫ್ ಟ್ರೈನಿಂಗ್ ಆನ್ ಫ್ರೂಟ್ ಹ್ಯಾಂಡ್ಲಿಂಗ್, ಕಸ್ಟಮರ್ ಸರ್ವಿಸ್ ಆ್ಯಂಡ್ ಹೈಜಿನ್, ಶೋ ದೆಮ್ ಹೌ ಟು ಯೂಸ್ ಬಿಲ್ಲಿಂಗ್ ಮೆಷಿನ್ಸ್ ಆರ್ ಮೊಬೈಲ್ ಪೇಮೆಂಟ್ ಆ್ಯಪ್ಸ್ ಅಂತ ಹೇಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇವೆಲ್ಲ ರೀತಿಯಲ್ಲೂ ಒಂದು ಟ್ರೈನಿಂಗ್ ಸಹ ಕೊಡ್ತಾರೆ, ಮತ್ತು ಗೊತ್ತಾಗ್ದಲೇ ಇದ್ದರೆ ಹೇಳ್ಕೊಡ್ತಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಆರಾಮಾಗಿ ಕೆಲಸವನ್ನು ನಿರ್ವಹಿಸ್ಬೋದು, ಮತ್ತು ಪ್ರತಿ ತಿಂಗಳು ಸಂಬಳನೂ ಸಿಗುತ್ತೆ. ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೋದು ಅಂತ ಹೇಳ್ತಾ ಬಾಯ್. Nothing in the world could ever be good again. I've been